ನನಗೆ ಹಿಂದೆ 2005ರಲ್ಲಿ ಶಾಸಕ ದಿನಾಚರಣೆ ಇತ್ತು. ಆಗ ಕಬಡ್ಡಿ ಆಡ್ತಾ ಇದ್ದೆ. ಕಬಡ್ಡಿ ಆಡುವಾಗ ಈ ಸಕಲೇಶಪುರದ ಶಾಸಕ ವಿಶ್ವನಾಥ್ ಅಂತ ಹೇಳಿ ಅವ್ರು ನಾನು ಹಿಡಿಯಕ್ಕೆ ಹೋಗಿ ನನ್ನ ಮೇಲೆ ಬಿದ್ದುಬಿಟ್ಟು ಒಂದು ಲಿಗಾಮೆಂಟು ಕಟ್ಟಾಗ್ಬಿಡ್ತು. ಅದೇ ಲಿಗಾಮೆಂಟ್ ಮೇಲೆ ಮತ್ತೆ ಬಿದ್ದುಬಿಟ್ಟೆ. ನೋವು ಬಂದ್ಬಿಟ್ಟಿದೆ. ತಿರುಗಾಡಕ್ಕಾಗ್ತಿಲ್ಲ, ತಿರುಗಾಡ್ತಾ ಇದ್ದೀನಿ. ಇಂಪ್ರೂವ್ ಆಗಿದೆ, ಆದ್ರೆ 100% ರಿಕವರಿ ಆಗಿಲ್ಲ. ಇವತ್ತು ಬಹಳ ಸಂತೋಷ. ಒಂದು ಸಮಾಜದಲ್ಲಿರ್ತಕ್ಕಂಥ, ಅದು ಕುರುಬ ಸಮಾಜದಲ್ಲಿರ್ತಕ್ಕಂಥ ಸಾಹಿತಿಗಳು, ಚಿಂತಕರು ಒಂದು ಕಡೆ ಸೇರಿ ಸಮಾಜದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು. ನಮ್ಮ ಸಮಾಜ ಅಂತಲ್ಲ, ಇಡೀ ಸಮಾಜದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಮಗೆ ಸ್ವಾತಂತ್ರ್ಯ ಬಂದು 1947ನೇ ಇಸ್ವಿ, ಸಂವಿಧಾನ ಜಾರಿಯಾದದ್ದು 1950ನೇ ಇಸ್ವಿ ಜನವರಿ 26ನೇ ತಾರೀಕು. ಸಂವಿಧಾನ ಜಾರಿಯಾಗಿ 25 ವರ್ಷಗಳಾಗಿದೆ. 75 ವರ್ಷಗಳಾಗಿದೆ. 75 ವರ್ಷಗಳು ನಮ್ಮ ಸಂವಿಧಾನ ಜಾರಿಯಾಗಿ ಎಲ್ರಿಗೂ ಸಮಾನ ಅವಕಾಶಗಳನ್ನ, ಸಮಾನತೆಯ ಸಮಾಜವನ್ನ, ಮಾನವೀಯ ಸಮಾಜವನ್ನ ನಿರ್ಮಾಣ ಮಾಡ್ತೀವಿ ಅಂತ ನಾವು ಸಂವಿಧಾನದಲ್ಲಿ ಹೇಳ್ತೀವಿ. ಯಾಕೆಂದ್ರೆ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಈ 3 ವಿಚಾರಗಳು ಬಹಳ ಮುಖ್ಯ. ಯಾಕೆ ನಾವು 75 ವರ್ಷಗಳಾದ್ರೂ ಕೂಡ ಸಂವಿಧಾನ ಬಂದು ಇನ್ನೂ ಅಸ್ಪೃಶ್ಯತೆ ಹೋಗಿಲ್ಲ. ಇನ್ನು ಅನೇಕ ಕಡೆಗಳಲ್ಲಿ ದೇವಸ್ಥಾನಗಳಿಗೆ ಒಳಗಡೆ ಬಿಡಲ್ಲ. ಇನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ ಸಮಾನತೆ ಬಂದಿಲ್ಲ. ಇನ್ನು ಶಿಕ್ಷಣ ಸಮಾನತೆ ಶಿಕ್ಷಣದಲ್ಲಿ ಎಲ್ಲರೂ ಕೂಡ ವಿದ್ಯಾವಂತರಾಗಿಲ್ಲ. ಯಾಕೆ? ಇದ್ರ ಬಗ್ಗೆ ಚರ್ಚೆ ಮಾಡಬೇಕ ಬೇಡ? ಇವತ್ತು ಸಮಾಜದಲ್ಲಿರ್ತಕ್ಕಂಥ ಯಾರ್ಯಾರಿಗೆ ಅವಕಾಶಗಳು ಸಿಕ್ಕಿದಾವೆ ಅವರೆಲ್ಲರೂ ಕೂಡ ಇದ್ರ ಬಗ್ಗೆ ಚಿಂತನೆಯನ್ನು ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳಿದ್ರು, ನಾನು ಶಿಕ್ಷಣ ಪಡ್ಕೊಂಡಿರ್ತಕ್ಕಂಥದ್ದು ನನ್ನ ಸ್ವಾರ್ಥಕ್ಕಲ್ಲ, ನಾನು ಬದುಕಲಿಕ್ಕೋಸ್ಕರ ಅಲ್ಲ ಶಿಕ್ಷಣ ಪಡ್ಕೊಂಡಿರ್ತಕ್ಕಂಥದ್ದು. ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನರು ಯಾರ್ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಯಾರ್ಯಾರು ಸಾಮಾಜಿಕ ರೋಗಗಳಿಂದ ನರಳುತ್ತಾ ಇದ್ದಾರೆ, ಅಸಮಾನತೆಯಿಂದ ನರಳುತ್ತಾ ಇದ್ದಾರೆ, ಆ ಸಮಾಜದ ಬಿಡುಗಡೆಗೋಸ್ಕರವಾಗಿ ನಾನು ವಿದ್ಯೆಯನ್ನ ಸಂಪಾದನೆ ಮಾಡಿರ್ತಕ್ಕಂಥದ್ದು. ಇದನ್ನ ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ತಿರ್ತಾರೆ. ಇಂಥ ಸಂವಿಧಾನ ಒಂದು ಬರದೇ ಹೋಗಿದ್ರೆ ಈ ದೇಶದಲ್ಲಿ ನಾವ್ಯಾರು ಇಷ್ಟು ವಿದ್ಯಾವಂತರಾಗ್ಲಿಕ್ಕೆ ಸಾಧ್ಯ ಆಯ್ತಿಲ್ಲ. ನೀವು ಯಾರು ಕೂಡ ಸಾಹಿತಿಗಳಾಗ್ಲಿಕ್ಕೂ ಸಾಧ್ಯ ಆಯ್ತಿಲ್ಲ. ಸ್ವತಂತ್ರವಾಗಿ ಚಿಂತನೆ ಮಾಡ್ತಕ್ಕಂಥವ್ರು ಕೂಡ ಬರ್ಲಿಕ್ಕೆ ಸಾಧ್ಯ ಆಯ್ತಿತ್ತ? ಅನೇಕ ವರ್ಷಗಳ ಕಾಲ, ನೂರಾರು ವರ್ಷಗಳು, ಸಾವಿರಾರು ವರ್ಷಗಳ ಕಾಲ ಮನುಸ್ಮೃತಿ
ಜಾರಿನಲ್ಲಿತ್ತು ಅಲ್ವಾ? ಮನುಸ್ಮೃತಿ ಪ್ರಕಾರ ಜಾತಿ ವ್ಯವಸ್ಥೆ ಜಾರಿನಲ್ಲಿತ್ತು. ಈ ಜಾತಿ ವ್ಯವಸ್ಥೆ ಇದೆಯಲ್ಲ, ಇದರಿಂದ ಸಮಾಜದಲ್ಲಿ ಅಸಮಾನತೆ ನಿರ್ಮಾಣ ಆಯಿತು.